ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಾದ ಮೇಲೆ ಒಂದು ರೂಲ್ಸ್ಗಳು ಇಲ್ಲಿ ಸಿಗ್ತಾ ಇದಾವೆ. ಸೊ ಮೊದಲಿಗೆ ಅರ್ಜಿಯನ್ನ ಸಲ್ಲಿಸುವ ಹಾಗಿಲ್ಲ, ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ಸೊ ನೀವು ಎಲಿಜಿಬಿಲಿಟಿ ಇದೀರಾ ಇಲ್ವಾ ಅಂತ ಸರ್ಕಾರವೇ ಪರಿಗಣಿಸತ್ತೆ. ವೆರಿಫಿಕೇಶನ್ ಅಲ್ಲಿ ನೀವು ಅರ್ಹತೆ ಹೊಂದಿದ್ದೀರಾ ಇಲ್ವಾ ಅಂತ ನೋಡತ್ತೆ ಅಂತ ಹೇಳಿದ್ರು. ಅದಾದ ಮೇಲೆ DK ಶಿವಕುಮಾರ್ ಅವರು ಅರ್ಜಿ ಸಲ್ಲಿಸಲೇಬೇಕು ಅಂತ ಹೇಳಿದ್ರು. ಸೊ ಅದಾದ ಬಳಿಕ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದಾದ ಬಳಿಕ ಅಂಗನವಾಡಿ ಕೇಂದ್ರಗಳಂತ ಹೇಳ್ತಿದ್ದಾರೆ. ಇದು ಏನು ಇದು ನಮಗ್ ಸರಿಯಾಗಿ ಅರ್ಥ ಆಗ್ತಿಲ್ಲ. ನಾವು ಏನಾದ್ರೂ ಮಾಡಬೇಕು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅಂತ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಉಂಟಾಗಿದೆ. ಈ ಗೊಂದಲಗಳಿಗೆ ಈ ವಿಡಿಯೋಯೇ ಉತ್ತರ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಮಸ್ಯೆಯನ್ನ ಬಗೆಹರಿಸುವಂತಹ ವಿಡಿಯೋ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು, ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈಗಾಗಲೇ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದೀರಿ, ಕೆಲವೊಂದಿಷ್ಟು ಜನ ಕೊಟ್ಟಿಲ್ಲ, ಹಾಗಾದ್ರೆ ನಾವು ಎಲ್ಲಿ ಹೋಗಿ ಕೊಡಬೇಕು, ಈ ರೀತಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದಾವೆ. ಏನು ಇಲ್ಲ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಾನು ಅದು ಇದು ಅಂತ ಏನ್ ಹೇಳಲ್ಲ, ಡೈರೆಕ್ಟ್ ಆಗಿ ನಿಮಗೆ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಮೊದಲಿಗೆ ಅರ್ಜಿ ಗಿರ್ಜಿ ಅಂತ ಹೇಳಿದ್ರು. ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ, ಸುಮ್ಮನೆ ನೀವು ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ, ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹರಿದಾಡ್ತಾ ಇತ್ತು. ಸೊ ಆದ್ರೆ ನಾವು ಹೇಳಿದ್ವಿ, DK ಶಿವಕುಮಾರ್ ಅವರು ಖುದ್ದಾಗಿ ಹೇಳಿದ್ದಾರೆ, ಅರ್ಜಿಯನ್ನ ಸಲ್ಲಿಸಲೇಬೇಕು ಮತ್ತು ಗೃಹ ಜ್ಯೋತಿಯಲ್ಲಿನೂ ಕೂಡ ಅರ್ಜಿ ಸಲ್ಲಿಸಬೇಕು. ಗೃಹ ಜ್ಯೋತಿಯಲ್ಲಂತರೂ ಲೈನ್ಮನ್ಗಳು, ನಿಮ್ಮ ಏರಿಯಾದಲ್ಲಿರ್ತಕ್ಕಂತಹ ವಿದ್ಯುತ್ ಇಲಾಖೆಯ ಕೆಲಸ ಕಾರ್ಮಿಕರು ನಿಮ್ಮ ಮನೆಗೆ ಬಂದು ಅರ್ಜಿಯನ್ನ ಸಲ್ಲಿಸ್ಕೊಳ್ತಾರೆ. ನೀವು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಬೇಕು. ಇದು ಒಂದು ಹಂತ. ಆದ್ರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಬೇರೆ ಬೇರೆ ರೂಲ್ಸ್ ಗಳನ್ನೇ ಇಲ್ಲಿ ಸಿಗ್ತಿದಾವೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ ವಿಷಯಗಳು ಹರಿದಾಡ್ತಾ ಇರ್ತವೆ. ಇದರಿಂದ ಮಹಿಳೆಯರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಒಂದು ಕ್ಲಾರಿಟಿ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದಿದ್ದು ಕೂಡ ನಿಜ. ಅಲ್ಲಿಗೂ ಕೂಡ ನೀವು ಹೋಗಿ ಕೊಟ್ಟು ಬಂದಿದ್ದೀರಿ. ಬಹಳಷ್ಟು ಜನ, ಲಕ್ಷಾಂತರ ಫಲಾನುಭವಿಗಳು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬಂದಿದ್ದೀರಿ. ಅವರೇನ ಅರ್ಜಿ ಸಲ್ಲಿಸಲಿಲ್ಲ, ಕೇವಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಪಕ್ಕಕ್ಕಿಟ್ರಷ್ಟೇ. ಅಲ್ಲೇನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಲ್ಲ, OTP ತೆಗೆದುಕೊಳ್ಳಿಲ್ಲ, ಅದು ಇದು ಏನು ಅಂತ ಇಲ್ಲ. ಆದ್ರೆ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಈ ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರ ಕೇವಲ ತೆಗೆದುಕೊಂಡಿದ್ದಾರೆ. ಆದ್ರೆ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಿದ್ದಾರೆ. ಸೊ ಹೌದು, ಈಗ ಮುಖ್ಯವಾಗಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು ಅತಿ ಅವಶ್ಯಕ. ಹೌದು, ಇದನ್ನ ಕೂಡ ಸರ್ಕಾರವೇ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು. ಇದು ಹೊಸ ಪ್ರೊಸೆಸರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಅಂಗನವಾಡಿ ಕೇಂದ್ರಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಇದರ ಜೊತೆಗೆ ನಿಮ್ಮ ವೋಟರ್ ID ಕೂಡ ಕೇಳ್ತಾ ಇದ್ದಾರೆ. ಕನ್ಫರ್ಮ್ ಮಾಹಿತಿ, ವೋಟರ್ ID ಕೂಡ ನೀವು ಕೊಡ್ಲೇಬೇಕು. ಯಾರ ವೋಟರ್ ID ಇಲ್ಲ, ಆ ಗೃಹಲಕ್ಷ್ಮಿಯರಿಗೆ ದುಡ್ಡೇ ಇಲ್ಲ. ಸರ್ಕಾರ ಎಲೆಕ್ಷನ್ ಸಲುವಾಗಿನೇ ಈ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದು. ನಿಮ್ಮ ಹತ್ರ ವೋಟರ್ ID ಇಲ್ಲ ಅಂದ್ರೆ ನಿಮಗೆ ಈ ಯೋಜನೆಗೆ ಲಾಭ ಸಿಗೋದಿಲ್ಲ. ನಾನು ಪ್ರಾರಂಭದಲ್ಲಿಯೂ ಕೂಡ ಹೇಳಿದ್ದೆ, ಈ ಅರ್ಜಿಯನ್ನ ಕರೆಯುವಾಗ ವೋಟರ್ ID ಇನ್ನೂ ಕೂಡ ಕೇಳಿರ್ಲಿಲ್ಲ ಸರ್ಕಾರ. ಆದ್ರೂ ನಾವು ಹೇಳಿದ್ವಿ ಈ ವೋಟರ್ ID ಕೇಳುವಂತಹ ಸಾಧ್ಯತೆ ಇದೆ ಅಂತ. ಜೊತೆಗೆ ವಾಸಸ್ಥಳ ಪ್ರಮಾಣ ಪತ್ರವೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಅಂತ ನಾನು ಹೇಳಿದ್ದೆ. ಆದ್ರೆ ಇಲ್ಲಿ ವೋಟರ್ ID ಕನ್ಫರ್ಮ್ ಆಗ್ಬಿಟ್ಟಿದೆ. ಸಾಕಷ್ಟು ಮಹಿಳೆಯರು ಈಗಾಗಲೇ ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಕೂಡ ಕೊಟ್ಟು ಬಂದಿದ್ದಾರೆ. ಮತ್ತು ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಅಷ್ಟೇ ತೆಗೆದುಕೊಂಡು ಹೋಗೋದಿಲ್ಲ. ನೀವು ಮೊದಲ ಬಾರಿಗೆ ಅರ್ಜಿ ಸಲ್ಲಿಸಿರ್ತೀರಲ್ಲ, ಅರ್ಜಿಯನ್ನ ನೀವು ಆ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಟ್ಯಾಚ್ ಮಾಡಿ ಕೊಡ್ಬೇಕಾಗತ್ತೆ. ಸೊ ಒಂಥರ ಅದಕ್ಕೆ ಪರಿಶೀಲನೆ ಪತ್ರ ಅಂದ್ರೂ ಕೂಡ, ಪರ್ಮಿಷನ್ ಪತ್ರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಅಥವಾ ನಿಮ್ಮ ಏರಿಯಾಗೆ ಸಮೀಪ ಇರತಕ್ಕಂತಹ ಕರ್ನಾಟಕ ಒನ್, ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರಗಳು ಅಥವಾ CSC ಸೆಂಟರ್ಗಳಲ್ಲಿ ಕೂಡ ಹೋಗಿ ಆ ಪತ್ರವನ್ನ ತೆಗೆದುಕೊಂಡು ಬರಬಹುದು. ಆ ಪತ್ರ ಹೇಗೆ ಕೊಡ್ತಾರೆ ಅಂದ್ರೆ ಬರೀ ಕೈಲಿ ಎಲ್ಲ ಹೋಗೋದಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಅನ್ನ ಕೊಡ್ಬೇಕಾಗತ್ತೆ. ಆ ರೇಷನ್ ಕಾರ್ಡ್ ನ ನಂಬರ್ ಆಧಾರದ ಮೇಲೆ ನಿಮಗೆ ಒಂದು ಮಂಜೂರಾತಿ ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ಕೊಟ್ಟ ತಕ್ಷಣ ಆ ಡಾಕ್ಯುಮೆಂಟ್ಸ್ ಅನ್ನ ಏನ್ ಮಾಡ್ಬೇಕು, ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ
ಆ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ನಿಮ್ಮ ವೋಟರ್ ಐ ಡಿ, ಅದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಇರಬೇಕು ಅಲ್ಲಿಗೆ. ಸೊ ಅದನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟು ಬಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಸೊ ಆಶಾ ಕಾರ್ಯಕರ್ತೆಯರು ಅನ್ಬಹುದು, ಅವರು ಕೊಟ್ಟ ತಕ್ಷಣ ಅವರು ಅವುಗಳನ್ನ ವೆರಿಫೈ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸುವಂತಹ ಕೆಲಸ ಮಾಡ್ತಾರೆ. ಇಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ಇದು ಆಫ್ಲೈನ್ ನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಬರಬೇಕು. ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ಎಲ್ಲ ಫಲಾನುಭವಿಗಳು ಅದನ್ನ ಕೊಟ್ಟು ಬಂದ್ರೆ ಅದರ ಬಗ್ಗೆ ಅವರು ಪರಿಶೀಲನೆ ಮಾಡಿ ಮೇಲಧಿಕಾರಿಗಳಿಗೆ ಕಳುಹಿಸ್ತಾರೆ. ಸೊ ಈ ರೀತಿ ಪ್ರೊಸೆಸರ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇದೆ. ನಾನು ಹೇಳ್ತಕ್ಕಂಥದ್ದನ್ನ ಗಮನ ಕೊಡಿ. ಮೊದಲು ಕರ್ನಾಟಕದಲ್ಲಿ ನೀವು ಮಂಜೂರಾತಿ ಪತ್ರವನ್ನು ತೆಗೆದುಕೊಂಡು ಬರ್ಬೇಕಾಗತ್ತೆ. ಮೊದಲ ಬಾರಿಗೆ ನಾವು ಅರ್ಜಿ ಸಲ್ಲಿಸಿದ್ದೀವಿ, ಅದಕ್ಕಾಗಿ ಆ ಪತ್ರವನ್ನ ಈಗ ಇದಕ್ಕೆ ಅಂಟಿಸಿಕೊಡ್ತಾ ಇದ್ರಿ ಅಂತ ಅದು ಕನ್ಫರ್ಮ್ ಮಾಹಿತಿ. ಸೊ ಅದಕ್ಕಾಗಿ ಆ ಪತ್ರವನ್ನ ತೆಗೆದುಕೊಂಡು ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಲಗತ್ತಿಸಿ ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ರೆ ಅದನ್ನ ಕ್ಲಿಯರ್ ಆಗತ್ತೆ. ಅವಾಗ ನಿಮ್ಮ ಅರ್ಜಿ ಸಬ್ಮಿಟ್ ಆದ ಹಾಗೆ ಅದನ್ನ ಅವರು ಮೇಲಧಿಕಾರಿಗೆ ಕಳುಹಿಸಿ ಅಲ್ಲಿ ವೆರಿಫೈ ಆಗತ್ತೆ. ವೆರಿಫೈ ಆದ ತಕ್ಷಣ ನೀವು ಅರ್ಹತೆ ಹೊಂದಿದ್ರೆ ನಿಮಗೆ ದುಡ್ಡು ರಿಲೀಸ್ ಆದ ತಕ್ಷಣವೇ ಅಕೌಂಟ್ಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇನ್ನು ನೀವು ಅರ್ಹತೆ ಹೊಂದಿದಿರಿ ಇಲ್ವಾ, DBT ಆಪ್ ನಲ್ಲಿ ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಬೇಕಾಗತ್ತೆ, ಸೊ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆ ಹೊಂದಿದೀವಿ ಇಲ್ವಾ ಅಂತ ಕನ್ಫರ್ಮ್ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ನೀವು ಕೇಳ್ತಾ ಇದ್ರಿ ಸಾಕಷ್ಟು ಜನ. ನಾನು ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ತೀನಿ. ನೀವೇ ಖುದ್ದಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಡೀಟೇಲ್ಸ್ ಹಾಕಿ ಅರ್ಹತೆ ಹೊಂದಿದ್ದೀರಾ ಇಲ್ವಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಕೂಡ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಯಾರಿಗೆ ಅರ್ಹತೆ ಹೊಂದಿದ್ದೀರಿ ಅಥವಾ ಇಲ್ವಾ, ಈಗ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಂತವರು ತಿಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ, ನಾವು ಅರ್ಹತೆ ಹೊಂದಿದೀವಾ ಅಥವಾ ಇಲ್ವಾ, ನಾವು ದುಡ್ಡು ಬರುತ್ತಾ ಇಲ್ವಾ ಅಂತ. ಸೊ ಅದಕ್ಕಾಗಿ ಅಂತಹ ಎಲ್ಲ ಮಹಿಳೆಯರು ಕೂಡ ಕಮೆಂಟ್ ಮಾಡಿ ನಮಗೆ ಅರ್ಹತೆ ಅಂತ ಕಮೆಂಟ್ ಮಾಡಿದ್ರೆ ಸಾಕು, ನಾನು ಅದರ ಬಗ್ಗೆ ತಿಳ್ಕೊಂಡು ನಿಮಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಈಗ ಹತ್ತಿರ ಈಗ ಎಲೆಕ್ಷನ್ ಸಮೀಪ ಬಂದ ಹಾಗೆ ಪ್ರತಿಯೊಂದು ಕಂತುಗಳು ಜಮಾ ಆಗ್ತಿರತ್ತೆ. ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಅಥವಾ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಲಿಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ, ಬೇಸತ್ತು ಹೋಗಿದ್ದೀರಿ, ಸ್ನೇಹಿತರೆ ಒಂದು ವಿಷಯ ನಿಮ್ಮ ಗಮನದಲ್ಲಿ ನಾನು ತರ್ಲಿಕ್ಕೆ ಇಷ್ಟಪಡ್ತೀನಿ. ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತವೆ. ಕೇವಲ 1 ಗಂಟೆಯ ಕೆಲಸಕ್ಕಾಗಿ 20,000 to 30,000 ರೂಪಾಯಿ ದುಡ್ಡನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಎಲೆಕ್ಷನ್ ಸಮೀಪ ಬಂದ ಹಾಗೆ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಅದಕ್ಕಾಗಿ ಎಲ್ಲ ಕಂತುಗಳನ್ನ ನೀವು ಕಳ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಯಾವ ದುಡ್ಡು ಕೂಡ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗೋದಿಲ್ಲ. ಈ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರೆ ಮಾತ್ರ ಜಮಾ ಆಗುವಂತದ್ದು. ಸೊ ಇದೇನು 1 ಗಂಟೆಯಲ್ಲಿ ಕ್ಲಿಯರ್ ಮಾಡಬಹುದು. ಅಂಗನವಾಡಿ ಕೇಂದ್ರಗಳು ಹತ್ತಿರವೇ ಇರ್ತವೆ. ಸೊ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳೋದು, ಜೆರಾಕ್ಸ್ ಗಳನ್ನ ಕೇವಲ ಕರ್ನಾಟಕ ಗ್ರಾಮ ಒನ್ಗಳಿಂದ ಮಂಜೂರಾತಿ ಪತ್ರ ತರೋದಷ್ಟೇ ಬಾಕಿ. ಅಲ್ಲಿಯೂ ಕೂಡ ಏನ್ ನಿಮಗೆ ಸಾಲಾಗಿ ಲೈನ್ ಇರೋದಿಲ್ಲ, ಹೋದ ಕೂಡ್ಲೇನೆ ಸಿಕ್ಬಿಡತ್ತೆ. ಬರೀ ಕರ್ನಾಟಕ ಒನ್ನಲ್ಲಿನೇ ತರಬಹುದು ಅಂತ ಏನಿಲ್ಲ. ಗ್ರಾಮ ಒನ್ನಲ್ಲಿ ಹೋಗಿ, CSC ಸೆಂಟರ್ಗಳಲ್ಲಿ ಹೋಗಿ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ, ಸೊ ನಿಮ್ಗೆ ಆರಾಮಾಗಿ ಸಿಗತ್ತದು. ಎಲ್ಲರೂ ಕೂಡ ಗ್ರಾಮ ಒನ್ಗಳಲ್ಲಿ ಅರ್ಜಿ ಸಲ್ಲಿಸ್ತಾ ಹೋದ್ರೆ ಅಲ್ಲಿ ಸರದಿ ಸಾಲಿರ್ತಾ ಇತ್ತು, ಆದ್ರೆ ಈಗ ಯಾವುದೇ ತೊಂದರೆ ಇಲ್ವಲ್ಲ. ಸೊ ಅದಕ್ಕಾಗಿ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಅಂಟಿಸಿ ಅದನ್ನ ಕೊಟ್ಬಿಡಿ, ಅಷ್ಟು ಮಾಡಿ. ಸೊ ಯಾರು ಅರ್ಜಿ ಸಲ್ಲಿಸಿದಿರಿ ಅವರು ಡನ್ ಅಂತ ಕಮೆಂಟ್ ಕೂಡ ಮಾಡಿ. ಸೊ ಏನೇ ಇನ್ಫಾರ್ಮೇಶನ್ ಬೇಕಾಗಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಅಲ್ಲಿಯೂ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.